ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ಆಲೂಗೆಡ್ಡೆ ಕರಿ ಮಾಡೋದನ್ನ ತೋರಿಸ್ತೀನಿ. ಹೆಚ್ಚು ಮಸಾಲೆ ಹಾಕ್ತೇನೆ, ತುಂಬಾ ಸುಲಭವಾಗಿ ಆಲೂಗೆಡ್ಡೆ ಕರಿನ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಇದು ರೋಟಿಗೆ, ಚಪಾತಿಗೆ, ರೈಸ್ಗೆ, ಪರೋಟಕ್ಕೆ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ, ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇವಾಗ ಸುಲಭವಾದ ರೀತಿಯಲ್ಲಿ ನಾನು ಆಲೂಗೆಡ್ಡೆ ಕರಿನ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇವಾಗ 2 ಆಲೂಗೆಡ್ಡೆ ತೊಗೊಂಡಿದ್ದೀನಿ. ನಾನು 2 ಆಲೂಗೆಡ್ಡೆ ತೊಗೊಂಡು ಇದ್ರ ಮೇಲ್ಗಡೆ ಸಿಪ್ಪೆ ತೆಗೆದುಬಿಟ್ಟು ಈ ಸೈಡ್ನಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ. ಅದನ್ನು ನೀರಿನಲ್ಲಿ ಹಾಕಿಟ್ಟಿದ್ದೀನಿ. ಹೊರಗಡೆ ಇಟ್ಟರೆ ಕಪ್ಪಾಗುತ್ತೆ, ಅದಕ್ಕೋಸ್ಕರ ನೀರಿನಲ್ಲಿ ಸಣ್ಣ ಸಣ್ಣದಾಗಿ ಪೀಸ್ನ ಕಟ್ ಮಾಡಿಬಿಟ್ಟು ನೀರಿನಲ್ಲಿ ಹಾಕಿ ಇಟ್ಟಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರ್ಗೆ ನಾನು ಒಂದು 2 ಟೊಮೊಟೊ ತೊಗೊಂಡು, ಆಪಲ್ ಟೊಮೊಟೊ ತೊಗೊಂಡಿದ್ದೀನಿ, 2 ಹುಳಿ ಟೊಮೊಟೊ ಅಲ್ಲ ತಗೊಂಡು ಟೊಮೊಟೊ ಪ್ಯೂರಿನ ಮಾಡ್ಕೊತೀನಿ. ನೋಡಿ, ಈಗ ಟೊಮೊಟೊ ಪ್ಯೂರಿನ ಮಾಡಿಟ್ಟಿದ್ದೀನಿ. ಇವಾಗ ಒಂದು ಬಾಣಲೆ ಇಟ್ಬಿಟ್ಟು ಮಸಾಲೆನ ಹುರ್ಕೋಬೇಕು. ಅದಕ್ಕೆ ಒಂದು 2 ಚಮಚ ಎಣ್ಣೆ ಹಾಕ್ತೀನಿ. ಪಲಾವ್ ಎಲೆ, ಚಕ್ಕೆ, ಲವಂಗ, ಕಪ್ಪು ಏಲಕ್ಕಿ ಮತ್ತು ಹಸಿರು ಏಲಕ್ಕಿ ಇಷ್ಟನ್ನು ಹಾಕ್ತೀನಿ. ಇವಾಗ 1 ಗೆಡ್ಡೆ ಈರುಳ್ಳಿನ ಹಾಕ್ತೀನಿ. ಸಣ್ಣದಾಗಿ ಹೆಚ್ಚಿಟ್ಟಿರೋ 1 ಗೆಡ್ಡೆ ಈರುಳ್ಳಿನ ಹಾಕ್ತೀನಿ. ನೋಡಿ, ಹೆಚ್ಚು ಮಸಾಲೆ ಹಾಕಲ್ಲ, ಕಡಿಮೆ ಮಸಾಲೆ, ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಒಂದು 7-8 ಎಸಳು ಬೆಳ್ಳುಳ್ಳಿ ಹಾಕ್ತೀನಿ. ಬೆಳ್ಳುಳ್ಳಿ ಕೂಡ ನಾನು ಜಾಸ್ತಿ ಹಾಕಲ್ಲ. ಇವಾಗ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಹಸಿಮೆಣಸಿನ್ಕಾಯಿ ಹಾಕ್ತೀನಿ ಮತ್ತು ಶುಂಠಿ ಕೂಡ ಹಾಕ್ತೀನಿ. ಗೋಡಂಬಿ ಹಾಕ್ತೀನಿ, ಒಂದು 10 ಗೋಡಂಬಿ ಹಾಕ್ತೀನಿ. ಗೋಡಂಬಿ ಇದೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮೀಡಿಯಮ್ ಉರಿನಲ್ಲಿ ಫ್ರೈ ಮಾಡ್ತೀನಿ. ಇವಾಗ ತೆಂಗಿನ ಚೂರು ಹಾಕ್ತೀನಿ. ಸ್ವಲ್ಪನೇ ಹಾಕಬೇಕು, ತೆಂಗಿನ ಚೂರುಗಳು ಜಾಸ್ತಿ ಹಾಕ್ಬಾರ್ದು. ತೆಂಗಿನ ಚೂರು ಹಾಕಿದ ಮೇಲೆ ಫ್ರೈ ಮಾಡ್ತೀನಿ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮೀಡಿಯಮ್ ಉರಿನಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಎಲ್ಲ ಚೆನ್ನಾಗಿ ಮಸಾಲೆ ಫ್ರೈ ಆಗಬೇಕು. ಈಗ ಫ್ರೈ ಆದಮೇಲೆ ನಾನು ತಣ್ಣಗಾಗೋದಕ್ಕೆ ಇಡ್ತೀನಿ. ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ನಯಸ್ಸಾಗಿ ರುಬ್ತೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ನಯಸ್ಸಾಗಿ ರುಬ್ಬಬೇಕು. ನೋಡಿ, ಇಷ್ಟು ನಯಸ್ಸಾಗಿ ರುಬ್ಬಬೇಕು. ಇವಾಗ ಒಂದು ಬಾಣಲಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು. ಎಣ್ಣೆ ಏಕೆಂದರೆ ಆಲೂಗೆಡ್ಡೆನ ನಾವು ಎಣ್ಣೆಯಲ್ಲಿ ಕರಿಬೇಕು. ಎಣ್ಣೆ ಸ್ವಲ್ಪ ಜಾಸ್ತಿ ಇಟ್ಟು ಆಲೂಗೆಡ್ಡೆನ ಈ ಥರ ಎಣ್ಣೆಯಲ್ಲಿ ಕರಿಬೇಕು. ಆಲೂಗೆಡ್ಡೆ ಮೆತ್ತಗೋಗಬೇಕು ಮತ್ತು ಗರಿಗರಿಯಾಗೂ ಇರಬೇಕು. ನೋಡಿ, ಈ ಥರ ಇರಬೇಕು. ಈಗ ನಾನು ಎಲ್ಲದನ್ನು ಕೂಡ ಒಂದು ಪ್ಲೇಟ್ನಲ್ಲಿ ತೆಗೆದಿಡ್ತೀನಿ. ನೋಡಿ, ಈಗ ಆಲೂಗೆಡ್ಡೆ ಕರೆದಿದ್ದಾಯಿತು. ಅದೇ ಬಾಣಲಿಗೆ ನಾನು ಒಂದು 3-4 ಸ್ಪೂನು ಎಣ್ಣೆ ಹಾಕ್ತೀನಿ. ಎಣ್ಣೆ ಬಿಸಿ ಆದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಒಂದು 2 ಗೆಡ್ಡೆ ಈರುಳ್ಳಿನ ಹಾಕ್ತೀನಿ. ಈರುಳ್ಳಿ ಮೆತ್ತಗಾಗಬೇಕು. ಇದನ್ನೆಲ್ಲ ಮೀಡಿಯಮ್ ಉರಿ ಇಟ್ಕೊಂಡು ಫ್ರೈ ಮಾಡಿರಿ. ಈಗ ನಾವು ಪ್ಯೂರಿ ಮಾಡಿ ಇಟ್ಕೊಂಡಿದ್ದಿಲ್ಲ ಟೊಮೆಟೊ, ಅದನ್ನು ಕೂಡ ಹಾಕಿಬಿಟ್ಟು ಟೊಮೆಟೊ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ನೋಡ್ತಿದ್ದೀರಲ್ವ, ಇವಾಗ ಬಾಣಲಿ ಸುತ್ತ ಎಣ್ಣೆ ಬಿಟ್ಕೋಬೇಕು. ಟೊಮೆಟೊ ಈರುಳ್ಳಿ ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು. ಅಲ್ಲಿವರೆಗೂ ಒಂದು 3-4 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ನಾವು ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಒಂದು 1/4 ಸ್ಪೂನು ಖಾರದ ಪುಡಿ, 1 ಸ್ಪೂನು ಧನಿಯಾ ಪುಡಿ ಹಾಕ್ತೀನಿ, ಒಂದು ಅರ್ಧ ಸ್ಪೂನು ಗರಂ ಮಸಾಲೆ ಪುಡಿ ಹಾಕ್ತೀನಿ. ಇಷ್ಟೇ ಮಸಾಲೆ. ಇಷ್ಟು ಹಾಕ್ಬಿಟ್ಮೇಲೆ ಮಸಾಲೆ ಹಾಕಿದ ಮೇಲೆ ಚೆನ್ನಾಗಿ ಮಸಾಲೆ ಹಸಿ ವಾಸನೆ ಹೋಗಬೇಕು, ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಖಾರ, ಆ ಖಾರನ ಹಾಕ್ಬಿಟ್ಟು ಮೊದಲು ನೀರು ಹಾಕ್ತಾನೆ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ನಾವು ಎಣ್ಣೆನಲ್ಲಿ ಕರೆದಿಟ್ಕೊಂಡಿದ್ದೀವಲ್ಲ ಆಲೂಗೆಡ್ಡೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಿರಿ. ಚೆನ್ನಾಗಿ ಹೊಂದ್ಕೋಬೇಕು, ಮಸಾಲೆ ಜೊತೆ ಆಲೂಗೆಡ್ಡೆ ಚೆನ್ನಾಗಿ ಹೊಂದ್ಕೋಬೇಕು. ಇವಾಗ ನೀರು ಹಾಕ್ತೀನಿ. ಈಗ ಖಾರ ಬೇಯೋದಕ್ಕೋಸ್ಕರ ನೀರು ಹಾಕ್ತೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ. ನೀರು ಮತ್ತು ಉಪ್ಪು ಹಾಕಿದ ಮೇಲೆ ಒಂದು 5 ನಿಮಿಷ ಮೀಡಿಯಮ್ ಉರಿನಲ್ಲಿ ಚೆನ್ನಾಗಿ ಬೇಯಬೇಕು. ಖಾರ ಕೂಡ ಹಸಿ ವಾಸನೆ ಹೋಗಬೇಕು. ಚೆನ್ನಾಗಿ ಖಾರ ಮತ್ತು ಆಲೂಗೆಡ್ಡೆ ಎಲ್ಲ ಚೆನ್ನಾಗಿ ಬೇಯಬೇಕು.
ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬೇಯಿಸಬೇಕು. ನೋಡಿ, ಇನ್ನೂ ಗಟ್ಟಿ ಆಗಬೇಕು. ಅರಿಶಿನ ನಾನು ಆವಾಗಲೇ ಹಾಕ್ಬೇಕಿತ್ತು, ಈರುಳ್ಳಿ ಹಾಕಿದ್ನಲ್ವ ಆವಾಗಲೇ ಹಾಕ್ಬೇಕಿತ್ತು, ಮರ್ತುಬಿಟ್ಟೆ. ಇವಾಗ ಅರಿಶಿನ ಸ್ವಲ್ಪ ಹಾಕ್ತೀನಿ. ನೀವು ಈರುಳ್ಳಿ ಹಾಕುವಾಗಲೇ ಅರಿಶಿನ ಹಾಕ್ರಿ. ಇವಾಗ ಮುಚ್ಚಿಬಿಟ್ಟು ಇನ್ನೊಂದು 2 ನಿಮಿಷ ಬೇಯಿಸ್ತೀನಿ ಮೀಡಿಯಮ್ ಊರಿನಲ್ಲಿ. ಇವಾಗ ನೋಡ್ತಾ ಇದ್ದೀರಲ್ವ, ಗಟ್ಟಿ ಕೂಡ ಆಗಿದೆ, ಘಮ ಕೂಡ ಚೆನ್ನಾಗಿ ಬರ್ತಾ ಇದೆ. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಮನೆಯಲ್ಲಿರೋ ಪದಾರ್ಥನೇ ಉಪಯೋಗಿಸ್ಕೊಂಡು ಮಾಡಿರಿ, ತುಂಬಾ ರುಚಿಯಾಗಿರುತ್ತೆ. ಚಪಾತಿಗೆ, ಪೂರಿಗೆ, ಪರೋಟಾಗೆ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾಡ್ಬೋದು. ನೀವು ಲಂಚ್ ಬಾಕ್ಸ್ ಕೂಡ ಇದನ್ನ ಮಾಡಿ ಕಳಿಸ್ಬೋದು. ಬೇಗ ಕೂಡ ಆಗುತ್ತೆ, ಸುಲಭ ಕೂಡ ಮಾಡೋದು. ನೋಡಿ, ರೆಡಿ ಆಯಿತು. ಆಲೂಗೆಡ್ಡೆ ಕರಿ ರೆಡಿ ಆಯಿತು. ಇದನ್ನು ಖಂಡಿತ ನಿಮ್ಮನೇಲಿ ನೀವು ಒಂದ್ಸರಿ ಮಾಡಿ ನೋಡಿ ರುಚಿ ಹೇಗಿತ್ತು ಅನ್ನೋದನ್ನ ತಿಳಿಸ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.